ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ನೀವೆಲ್ಲ ಥಂಬ್ನೇಲ್ ನಲ್ಲಿ ನೋಡಿರುವ ಹಾಗೆ SSP ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡುವಾಗ ನಾನೇನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರಲಿ, ಗ್ರಾಜ್ಯುಯೇಟ್ ಆಗಿರಲಿ ಅಥವಾ ಅಂಡರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗಳಾಗಿರಲಿ ಯಾವ ರೀತಿಯಾಗಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಡೀಟೇಲ್ ಆದಂಥ ವಿಡಿಯೋನ ತಿಳಿಸಿದ್ದೀನಿ. ನೀವು ಕೂಡ ನೋಡಿಲ್ಲ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಿರ್ತೀನಿ, ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಹಾಗೂ ಅಪ್ಲೈ ಮಾಡುವಾಗ ಕೆಲವರಿಗೆ ಒಂದು ರೀತಿಯಾದಂಥ ಎರರ್ ಪಾಪಪ್ ಆಗ್ತಾ ಇದೆ, ಎರರ್ ಬರ್ತಾ ಇದೆ. ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಟೆಲಿಗ್ರಾಮ್ನಲ್ಲಿ ಈ ರೀತಿಯಾದಂಥ ಎರರ್ ಬರ್ತಾ ಇದೆ ಅಂತ ಇಮೇಜಸ್ಗಳನ್ನು ಕಳಿಸ್ತಾ ಇದ್ರು. ಏನು ಮಾಡಬೇಕು ಅಂತ ಕಳಿಸ್ತಾ ಇದ್ರು. ಅದಕ್ಕೆ ನಾನು ಇಲ್ಲಿ ಇನ್ಫಾರ್ಮೇಷನನ್ನು ನೀಡೋದಕ್ಕೆ ಬಂದಿದ್ದೀನಿ. ನೀವು ಯಾವುದೇ ರೀತಿಯಾದಂಥ ಟೆನ್ಷನ್ ತೆಗೆದುಕೊಳ್ಬೇಡಿ, ನಾನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಹಾಗೂ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ಏನಾದರೂ SSP ಸ್ಕಾಲರ್ಶಿಪ್ ಆಗಲಿ ಅಥವಾ ಬೇರೆ ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಹಾಗೂ ಸ್ಟೂಡೆಂಟ್ಸ್ಗೆ ಯಾವೆಲ್ಲ ಬೆನಿಫಿಟ್ಸ್ಗಳು ಸಿಗತ್ತೆ ಅದನ್ನು ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಸನ್ನು ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಅವೆಲ್ಲ ನಿಮಗೆ ಬರಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗೂ ನನಗೂ ಕೂಡ ಈ ರೀತಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬಹುದು ಈ ರೀತಿಯಾದಂಥ ಪಾಪಪ್ ಎರಡನೇ ಸ್ಟೆಪ್ ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಇದೇನಂದ್ರೆ ಅನೇಬಲ್ ಟು ಫೆಚ್ ಡೇಟಾ ಅಂತ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನೀವು SSP ನ ಏನು ಪೋರ್ಟಲ್ ಇದೆಯಲ್ಲ ಅದನ್ನ ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ಲಾಗಿನ್ ಆಗಿ ಈ ರೀತಿಯಾದಂತಹ ಎರಡು ಸ್ಟೆಪ್ಗಳು ಬರುತ್ತೆ. ಮೊದಲನೇ ಸ್ಟೆಪ್ ಅನ್ನ ನೀವು ಸಂಪೂರ್ಣವಾಗಿ ಅಂದ್ರೆ ಏನು ಪರ್ಸನಲ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್ ಇರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ನೀವು ಹಾಕ್ತಾ ಇದ್ದೀರಾ. ನಂತರ ಎರಡನೇ ಸ್ಟೆಪ್ಗೆ ಬಂದಾಗ ಈ ರೀತಿ ಕಾಲೇಜ್ ಕೋರ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ ದ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ, ಇದರಲ್ಲಿ ನೋ ಅಂತ ಕ್ಲಿಕ್ ಮಾಡ್ತೀವಿ. ನಂತರ ಆರ್ ಯು ಸ್ಟಡಿಂಗ್ 12th ಆರ್ 11th ಆರ್ CBSE ಈ ರೀತಿಯಾಗಿದೆ, ಇಲ್ಲೂ ಕೂಡ ನೋ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನಮ್ಮ ಮುಂದೆ ಈ ರೀತಿಯಾದಂಥ ಒಂದು ಪಾಪಪ್ ಬರ್ತಾ ಇದೆ. ಅನೇಬಲ್ ಟು ಗೆಟ್ ಡೇಟಾ, ಓಕೆ ಅಂಡರ್ಸ್ಟ್ಯಾಂಡ್ಸ್, ನನಗೆ ಸರಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಈ ರೀತಿಯಾದಂಥ ಒಂದು ಪಾಪಪ್ ಬರ್ತಾ ಇದೆ. ಈ ರೀತಿಯಾಗಿ ಯಾಕೆ ಬರ್ತಾ ಇದೆ? ನಾನು ಕರೆಕ್ಟ್ ಆದ ಇನ್ಫಾರ್ಮೇಶನ್ ಅನ್ನೇ ಕೊಡ್ತಾ ಇದ್ದೀನಿ. ನಾನು 12th ಹಾಗೂ 11th ಅಲ್ಲಿ ಸ್ಟಡಿ ಮಾಡ್ತಾ ಇಲ್ಲ, ಹಾಗೂ CBSE ಯಲ್ಲೂ ಕೂಡ ನಾನು ಸ್ಟಡಿ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ನೋ ಅಂತ ಹಾಕ್ತಿದ್ದೀನಿ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಬಹಳಷ್ಟು ಜನ. ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ. ನೋಡಿ ವಿದ್ಯಾರ್ಥಿಗಳೇ, ಒಬ್ಬ ವಿದ್ಯಾರ್ಥಿ ಇದ್ದು ಕೂಡ ಇದೇ ರೀತಿಯಾಗಿ ಒಬ್ಬ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಈಗ ಹಾಕುವಾಗ ನಾನೇ ಆಗ್ತಾ ಇದ್ದೆ, ಅವಾಗ ಅವನದು ಕೂಡ ಇದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಬಂತು. ಅದಕ್ಕೆ ಆ ವಿದ್ಯಾರ್ಥಿಗೆ ಕೇಳಿದಾಗ ಹೇಳಿದ, ನೋಡಿ ಆ ಪ್ರಾಬ್ಲಮ್ ಬರ್ತಾ ಇರೋದು ಯಾಕಂದ್ರೆ ಅದು ಮೊದಲನೇದಾಗಿ 2 ಪಾಯಿಂಟ್ಸ್ಗಳು ಇರುತ್ತೆ. ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕಾಲೇಜದ್ದು ಇನ್ಫಾರ್ಮೇಶನ್ ಏನಿರುತ್ತೆ ಅಲ್ಲ, ಅಂದ್ರೂ ನಿಮ್ದು ಈ ಸ್ಯಾಟ್ ಸೈಡ್ ಇರುತ್ತೆ ಅಲ್ಲ, ಅದನ್ನ ಇನ್ಫಾರ್ಮೇಶನ್ ಅಲ್ಲಿ ಆ್ಯಡ್ ಮಾಡ್ತಾರೆ ಸ್ಯಾಟ್ ಸೈಡಿಗೆ. ಆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಅವರು SSP ಪೋರ್ಟಲ್ ಅವ್ರು ಇರ್ತಾರಲ್ಲ ಅವ್ರಿಗೆ ಅದನ್ನ ಶೇರ್ ಮಾಡ್ತಾರೆ. ಮೊದಲನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ SSP ಪೋರ್ಟಲ್ ಅವರಿಗೆ ಶೇರ್ ಮಾಡಿಲ್ಲ, ನಿಮ್ಮ ಕಾಲೇಜ್ ಅವರು ಶೇರ್ ಮಾಡಿಲ್ಲ ಅನ್ನುವಂಥದ್ದು ಮೊದಲನೇದಾಗಿ ತಿಳಿದು ಬರುತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಕಾಲೇಜ್ಗೆ ಹೋಗಿ ಈ ರೀತಿಯಾದಂಥ ಪಾಪಪ್ ಬರ್ತಾ ಇದೆ, ಇದರ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಸರ್ ಅನೇಬಲ್ ಟು ಫೆಚ್ ಡೇಟಾ ಅಂತ ಬರ್ತಾ ಇದೆ, ನಮ್ಮ ಡೇಟಾನ ಏನು SSP ಅವರಿಗೆ ಶೇರ್ ಮಾಡಿದಿರೋ ಇಲ್ಲೋ, ನಮ್ಮ ಡೇಟಾನ ಅಪ್ಡೇಟ್ ಮಾಡಿದಿರೋ ಇಲ್ವೋ ಅನ್ನೋದ ಮಾಹಿತಿಯನ್ನು ನೀವು ಕಾಲೇಜ್ನ ಏನು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲ ಅಲ್ಲಿಂದ ನೀವು ಈ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ತಿಳಿಸ್ಬೇಕು. ಅಂದರೆ ಅವರು ನಿಮ್ಮ ಡೇಟಾನ ಅವ್ರಿಗೆ ಫೆಚ್ ಮಾಡ್ತಾರೆ, ಅಂದರೆ ಡೇಟಾನ ಕಳಿಸ್ತಾರೆ. ಹಾಗೂ ಎರಡನೇದಾಗಿ ಬರುವಂಥದ್ದು ಏನಂದರೆ ಕೆಲವು ಬಾರಿ ಆ ಸರ್ವರ್ ಬ್ಯುಸಿ ಆಗಿರುತ್ತೆ, ಅಂದ್ರೆ ಸರ್ವರ್ನ ಎರರ್ ಆಗಿರುತ್ತೆ. ಅದು ವಿದ್ಯಾರ್ಥಿಗಳೇ, ಆ ಒಬ್ಬ ವಿದ್ಯಾರ್ಥಿ ಏನ್ ಹೇಳಿದ್ನಲ್ಲ ಅವನದು ಕೂಡ ಎಲ್ಲ ಡೇಟಾ ಫೆಚ್ ಕೊಟ್ಟಿದ್ರು, ಅಂದ್ರೆ ಡೇಟಾ ಎಲ್ಲ SSP ಶೇರ್ ಆಗಿತ್ತು, ಆದ್ರೂ ಕೂಡ ಈ ರೀತಿಯಾಗಿ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ನೀವು ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ನೀವು 10 ಗಂಟೆ ಮುಂದೆ, ಅಂದ್ರೆ ರಾತ್ರಿ ಇರುತ್ತೆ ಅಲ್ಲ, ಬಹಳಷ್ಟು ಜನ ಮಧ್ಯಾಹ್ನ ಅಂದ್ರೆ ಈ ಹೊತ್ತಿನಲ್ಲಿ ಅದಕ್ಕೆ ಅಪ್ಲೈ ಮಾಡ್ತಿರ್ತಾರೆ. ಬಹಳ ರಶ್ ಆಗಿರೋ ಕಾರಣ ಸರ್ವರ್ನಲ್ಲಿ ಎರರ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾದಂಥ ಕೆಲ ಟೆಕ್ನಿಕಲ್ ಇಶ್ಯೂಗಳು ಆಗ್ತಾ ಇರತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂದ್ರೆ ರಾತ್ರಿ 10ರಿಂದ 11, 12 ಗಂಟೆ ಈ ಸಮಯ ಇರುತ್ತೆ ಅಲ್ಲ, ಈ ಸಮಯದಲ್ಲಿ ಅಪ್ಲೈ ಮಾಡಿ. ಯಾಕಂದ್ರೆ ಬಹಳಷ್ಟು ಜನ ಈ ಸಮಯದಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿರೋದಿಲ್ಲ, ಅದಕ್ಕೆ ಸರ್ವರ್ ಕರೆಕ್ಟ್ ಆಗಿ ಇರುತ್ತೆ. ಆ ಸಮಯದಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಏನೋ ಪ್ರೊಸೆಸ್ ಅಂದರೆ ಮುಂದಿನ ಪ್ರೊಸೆಸ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ನಿಮಗೆ ಹೇಳಿದಂಥ 2 ಪಾಯಿಂಟ್ಸ್ಗಳು ಯಾವುದಂದ್ರೆ ಮೊದಲನೇದು ನಿಮ್ಮದು ಡೇಟಾ ಕಾಲೇಜ್ ಅವರು ಅವ್ರಿಗೆ SSP ಪೋರ್ಟಲ್ ಅವರಿಗೆ
ಕಳಿಸಿರೋದಿಲ್ಲ, ಅಂದರೆ ಡೇಟಾ ನಿಮ್ಮದು ಫೆಚ್ ಮಾಡಿರೋದಿಲ್ಲ. ಒಂದು ಹೋಗಿ ನೀವು ಕಾಲೇಜ್ ಅವರ ಬಳಿ ಕೇಳಬೇಕು. ಇನ್ನೊಂದು ಏನಪ್ಪ ಅಂದರೆ ನೀವು ಸ್ವಲ್ಪ ಲೇಟಾಗಿ ಅದನ್ನು ಸರ್ವರ್ ಬ್ಯುಸಿ ಇರೋದ ಕಾರಣ ನೀವು ಲೇಟಾಗಿ ಸುಮಾರು 10-11 ಗಂಟೆ ಈ ಸಮಯಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಇದನ್ನು ಹೊರತಾಗಿ ಮತ್ತೆ ಯಾವುದಾದ್ರೂ ನಿಮಗೆ ಪ್ರಾಬ್ಲಮ್ ಇದ್ದಲ್ಲಿ ನೀವು ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲಿ ಬೇಕಾದರೆ ನನಗೆ ಮೆಸೇಜ್ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೀನಿ. ನಿಮ್ಮ ಇಮೇಜನ್ನು ಕಳಿಸ್ಕೊಂಡು ಮೆಸೇಜ್ ಮಾಡಿ.